ನಮಸ್ಕಾರ ಎಲ್ರಿಗೂ, ನಾನು ಶರಲ್. ಹೆಣ್ಮಕ್ಳು ಹೇಗಿರಬೇಕು, ಹೆಣ್ಮಕ್ಳು ಹೀಗಿರಬೇಕು, ಹೆಣ್ಮಕ್ಳು ಹಾಗಿರಬೇಕು ಅಂತ ಹೇಳೋ ನಾವು ಗಂಡ್ಮಕ್ಳು ಹೇಗಿರಬೇಕು ಅಂತ ಹೇಳೋದೇ ಇಲ್ಲ. ಅಂದರೆ ಮಾಡರ್ನೈಸೇಷನ್ ಜೊತೆ ಬರೀ ಟೆಕ್ನಾಲಜಿ ಡೆವಲಪ್ ಆದರೆ ಸಾಕಾ? ನಮ್ಮ ಮೈಂಡ್ ಸೆಟ್ನು ಡೆವಲಪ್ ಆಗಬೇಕು. ಅಂದರೆ ಮುಂದಿನ ಪೀಳಿಗೆ ಹುಡುಗರು ಇವರಿಗೆ ಯಾವ ರೀತಿ ವ್ಯಾಲ್ಯೂಗಳನ್ನ ಕೊಡಬೇಕು ಅಥವಾ ಅವ್ರನ್ನ ಟ್ರೈನ್ ಮಾಡಬೇಕು ಅನ್ನೋದ್ರ ಜೊತೆ ಜೀವನ ನಡೆಸಲಿಕ್ಕೆ ಬೇಕಾಗಿರೋ ಕೌಶಲ್ಯಗಳನ್ನ ಹೇಳ್ಕೊಡೋದು ಕೂಡ ನಮ್ಮ ರೆಸ್ಪಾನ್ಸಿಬಿಲಿಟಿ. ಅದರಲ್ಲಿ ಕುಕಿಂಗ್ನೂ ಒಂದು. ಈ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ಗಳು ನಮ್ಮ ಮೇಲೆ ಅಂದರೆ ಮಿಲೇನಿಯಮ್ಸ್ ಮೇಲೆ ಇದೆ. ಇವತ್ತಿನ ನಮ್ಮ ಸ್ಪೆಷಲ್ ಗೆಸ್ಟ್ ನನ್ನ ಮಗ ಫ್ರಮ್ ಜೆನ್ ಆಲ್ಫಾ. 14 ವರ್ಷದ ನನ್ನ ಮಗ ಇವತ್ತು ನಮಗೆ ಅವನದೊಂದು ಫೇವ್ರೆಟ್ ರೆಸಿಪಿನ ಹೇಳ್ಕೊಡ್ತಾನೆ. ಬನ್ನಿ ನೋಡೋಣ. ನಮಸ್ಕಾರ ಸರ್. ಸೊ ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ರೆಸಿಪಿನ ಹೇಳ್ಕೊಡ್ತಿದ್ದೀರಾ? ಸೊ ನನ್ನ ಮಗ ಇವತ್ತು ವರ್ತರ್ಚಿ ಚಿಕನ್ ಕರಿ ಅನ್ನೋ ಒಂದು ಕೇರಳ ಸ್ಟೈಲ್ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾನೆ. ಬನ್ನಿ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಬೇಕು ಅಂತ ನೋಡೋಣ. 2 ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 2 ಟೀ ಸ್ಪೂನ್ ಉಪ್ಪು, 4 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, 2 ತುಂಡು ಚಕ್ಕೆ, 4 ಲವಂಗ, 4 ಏಲಕ್ಕಿ, ಧನಿಯಾ ಪುಡಿ 4 ಟೀ ಸ್ಪೂನ್, ಕರಿಮೆಣಸು 2 ಟೀ ಸ್ಪೂನ್, ಅರಿಶಿನ ಪುಡಿ 1 ಟೀ ಸ್ಪೂನ್, ಸೋಂಪು 2 ಟೀ ಸ್ಪೂನ್, ಎಣ್ಣೆ 1/4 ಕಪ್, ಅರ್ಧ ತೆಂಗಿನಕಾಯಿ, ಮತ್ತೆ ಮಸಾಲೆ ರುಬ್ಬೋದಕ್ಕೆ ನೀರು. ಸೊ ಫಸ್ಟಿಗೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಮಸಾಲೆ ಹುರ್ಕೊಳ್ಬೇಕು, ಕಟ್ ಮಾಡ್ಕೊಳ್ಳೋಣ. ಓಕೆ. ನಿನಗೆ ಅಡುಗೆ ಮಾಡೋದಂದ್ರೆ ಇಷ್ಟನಾ? ಹೌದು. ಕಳ್ಳ ಸುಳ್ಳು ಹೇಳ್ತಿದ್ದಾನೆ. ಅವನಿಗೆ ಒಂದು ರೆಸಿಪಿ ರೆಡಿ ಮಾಡಿದರೆ ವಾರಕ್ಕೆ ನಾನು ಇಷ್ಟು ಅಂತ ಪಾಕೆಟ್ ಮನಿ ಕೊಡ್ತೀನಿ. ಏನು ಮಾಡೋಣ, ಟೀನೇಜರ್ಸ್ ಅಲ್ವಾ, ಸ್ವಲ್ಪ ಬ್ರೈಬ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಏನು ಮಾಡೋದಿಲ್ಲ. ಮೊದಲು ಎಣ್ಣೆ ಹಾಕಬೇಕು. ಸೊ ಫಸ್ಟ್ ಏನು ಮಾಡಬೇಕು? ಮಸಾಲೆಗಳನ್ನ ಒಂದೊಂದು ಹಾಕಿ ಹುರ್ಕೊಳ್ಬೇಕು. ಓಕೆ. ಅಂದರೆ ಚಕ್ಕೆ, ಲವಂಗ, ಸೋಂಪು, ಏಲಕ್ಕಿ, ಕರಿಮೆಣಸು, ಓಕೆ, ಇದಿಷ್ಟು ಹಾಕೊಂಡು ಅವನು ಹುರ್ಕೊಳ್ತಾ ಇದ್ದಾನೆ. ನೆಕ್ಸ್ಟ್ ತೆಂಗಿನಕಾಯಿ ಹಾಕಬೇಕು. ಇದು ಎಷ್ಟೊತ್ತು ಹುರ್ಕೊಳ್ಬೇಕು ಮಗನೆ? 5 ನಿಮಿಷ. 5 ನಿಮಿಷ ಹುರ್ಕೊಳ್ಬೇಕಾ? ಕಲರ್ ಚೇಂಜ್ ಆಗಬೇಕು? ಕಲರ್ ಚೇಂಜ್ ಆಗಬೇಕು, ಬ್ರೌನ್, ಸ್ವಲ್ಪ ಬ್ರೌನಿಶ್ ಕಲರ್ ಬರಬೇಕು ಅಲ್ವಾ? ಕುಕಿಂಗ್ನ ಕಲಿಬೇಕಾ? ಹೌದು. ಅಂದರೆ ಕುಕಿಂಗ್ ಇಸ್ ಅನ್ ಇಂಪಾರ್ಟೆಂಟ್ ಲೈಫ್ ಸ್ಕಿಲ್ ಅಲ್ವಾ? ನಾವು ಬೇರೆ ಎಲ್ಲ ಆ್ಯಕ್ಟಿವಿಟೀಸ್ನ ಹೇಗೆ ಕಲಿತೀವಿ ಹಾಗೆ ಕುಕಿಂಗ್ನೂ ಕಲಿಬೇಕು ಅಲ್ವಾ? ಹೌದು. ಈಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಫುಡ್. ಸೊ ನಾನು ಅವನಿಗೆ ಯಾವಾಗಲೂ ಹೇಳ್ತೀನಿ, ನೀನು ಅಡುಗೆ ಕಲಿಲೇಬೇಕು, ನಿನಗೆ ಬೇರೆ ಆಪ್ಷನ್ನೇ ಇಲ್ಲ. ಯಾಕಂದರೆ ಎಲ್ಲದಕ್ಕೂ ಇಷ್ಟು ಪಿಕ್ಕಿ. ಹೊರಗಡೆ ಹೋದಾಗ 108 ನಖರಗಳಿದ್ದೇ ಇರುತ್ತೆ. ನನಗೆ ಅದು ಬೇಡ, ಇದು ಸರಿಯಾಗಿಲ್ಲ, ಇದು ಇವ್ರಿಗೆ ಮಾಡೋಕ್ಕೆ ಬರೋದಿಲ್ಲ, ಅದೆಲ್ಲ ಡ್ರಾಮಾಗಳಿರುತ್ತೆ. ಅದಕ್ಕೆ ಇಂಥವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಅಡುಗೆನ ಅವರಾಗೆ ಕಲಿಬೇಕು. ಅವಾಗ ಯಾರಿಗೂ ಏನು ತೊಂದರೆ ಕೊಡಬೇಕಾಗಿರಲ್ಲ. ಈಗ ಅರಿಶಿನ ಪುಡಿ ಹಾಕಬೇಕು ಮತ್ತು ಅಚ್ಚ ಖಾರದ ಪುಡಿ, ಕರಿಬೇವಿನ ಸೊಪ್ಪು 10 ರಿಂದ 15. ಹಾಗಾಗಿ ಇಷ್ಟು ಹುರ್ಕೊಂಡಿರೋದು ಸಾಕು. ನೋಡಿ, ಮಸಾಲ ರೆಡಿ ಇದೆ. ಸ್ವಲ್ಪ ತಣ್ಣಗಾಗಲಿ. ಇದನ್ನ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕು ಅಲ್ವಾ? ಹೌದು. ಫಸ್ಟ್ ಸ್ವಲ್ಪ ರಫ್ ಆಗಿ ಗ್ರೈಂಡ್ ಮಾಡಬೇಕು. ಅಂದರೆ ನೀರು ಹಾಕದೇನೆ ಹಾಗೆ ಸ್ವಲ್ಪ ರುಬ್ಕೋಬೇಕು ಅಲ್ವಾ? ಹೌದು. ಈಗ ಸ್ವಲ್ಪ ಉಪ್ಪು ಮತ್ತೆ ವಿನಿಗರ್ ಹಾಕಿ ವಾಶ್ ಮಾಡ್ಕೊಳ್ಳೋಣ. ಮೊದಲು ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು. ಚಿಕನ್ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಬೇಕು. ರುಬ್ಕೊಂಡಿದ್ದ ಮಸಾಲೆಯನ್ನು ಇದಕ್ಕೆ ಹಾಕೋಣ.
ಹಾಕ್ಬೇಕು. 2 ಟೀ ಸ್ಪೂನ್ ಉಪ್ಪು ಹಾಕ್ಬೇಕು. ನೀರಿಷ್ಟು ಸಾಕಾ? ಹೌದು, ಸಾಕು. ಓಕೆ. ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಉರಿ ಕಡಿಮೆ ಇಟ್ಟು ಚಿಕನ್ ಬೇಯೋ ತನಕ ಬೇಯಿಸ್ಬೇಕು. ಇದು ಇವಾಗ ಸರ್ವ್ ಮಾಡಕ್ ರೆಡಿ ಆಗಿದೆ. ಇಡೀ ಮನೆಯೆಲ್ಲ ಸ್ಮೆಲ್ ಬರ್ತಾ ಇದೆ. ಚೆನ್ನಾಗಿದೆ ಅಂತ ಅನ್ಸುತ್ತೆ, ನೋಡೋಣ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. ಕರಿಬೇವಿನ ಸೊಪ್ಪಿನ ಸ್ಮೆಲ್ಲು, ಆಮೇಲೆ ಅದಕ್ಕೆ ಹಾಕಿರೋ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲದ್ರ ಸ್ಮೆಲ್ನು ತುಂಬ ಚೆನ್ನಾಗಿ ಬರ್ತಾ ಇದೆ. ತೆಂಗಿನಕಾಯಿ ಇದೆಯಲ್ಲ, ಅದೊಂದು ರಿಚ್ನೆಸ್ ಕೊಡ್ತಾ ಇದೆ ಕರಿಗೆ. ತುಂಬ ಚೆನ್ನಾಗಿದೆ. ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಸೊ ನಿಮ್ಮ ಜನ್ರೇಷನ್ ಮಕ್ಕಳಿಗೆ ಅಂದರೆ ನಿನ್ನ ಫ್ರೆಂಡ್ಸಿಗೆ ನೀನೇನು ಮೆಸೇಜ್ ಕೊಡ್ತಿದ್ಯಾ? ಅಡುಗೆ ಮಾಡಿದ್ದು ಎಕ್ಸಾಮಿಗೆ ಓದೋದಕ್ಕಿಂತ ಈಸಿ. ಓಕೆ, ಅಂದರೆ ಇವಾಗ ಫೈನಲ್ ಎಕ್ಸಾಮ್ಸ್ ಇದೆ, ಓದಬೇಕಾಗುತ್ತೆ ಅಂತ ಕತೆ ಹೇಳ್ತಾ ಇದ್ದಾನೆ ನೋಡಿ. ಥ್ಯಾಂಕ್ ಯು ಮಗ್ನೆ. ವೆಲ್ಕಮ್.